ಆತ ಗೂಡ್ಸ್ ವಾಹನವನ್ನು ಓಡಿಸ್ತಾ ಇದ್ದ. ಈ ರೂಟು ಕನ್ಫ್ಯೂಸ್ ಆಗಿ ಅಡ್ರೆಸ್ ಕೇಳಿದ್ದಷ್ಟೇನೆ ಆಂಧ್ರ ಮೂಲದ ವ್ಯಕ್ತಿಯೊಬ್ಬ ಕನ್ನಡಿಗನ ಮೇಲೆ ದರ್ಪವನ್ನು ತೋರಿದ್ದ. ಅವನ ನಡೆಯ ವಿರುದ್ಧ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈಗ ಅದೇ ವ್ಯಕ್ತಿಗೆ ಕನ್ನಡಿಗರು ಬುದ್ಧಿ ಕಲಿಸಿದ್ದಾರೆ. ಹೇಗೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಕ್ಷುಲ್ಲಕ ಕಾರಣಕ್ಕೆ ಕನ್ನಡಿಗರ ಕೆಣಕಿದ ಅನ್ಯ ರಾಜ್ಯದ ವ್ಯಕ್ತಿ, ಖಾಸಗಿ ಕಂಪನಿಯ ಉದ್ಯೋಗಿಯ ಸೊಕ್ಕಡಗಿಸಿದ ಕನ್ನಡಿಗರು, ದೂರು ದಾಖಲಾಗ್ತಿದ್ದಂತೆ ಕ್ಷಮೆ ಕೇಳಿದ ಆಸಾಮಿ. ಬೆಂಗಳೂರಿನಲ್ಲಿ ಅನ್ಯ ರಾಜ್ಯದವರ ಉಪಟಳ ಹೆಚ್ಚಾಗ್ತಿದೆ. ಕನ್ನಡಿಗರ ಮೇಲೆ ಅನ್ಯ ರಾಜ್ಯದ ನಿವಾಸಿಗಳು ದರ್ಪ ಮೆರೆಯುತ್ತಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಕನ್ನಡಿಗನ ಜೊತೆ ಗಲಾಟೆ ಮಾಡಿಕೊಂಡು ಮಾತಿನ ಭರಾಟೆಯಲ್ಲಿ ಕನ್ನಡಿಗರನ್ನ ಅವಾಚ್ಯ ಅಶ್ಲೀಲವಾಗಿ ನಿಂದಿಸಿದ್ದ ಖಾಸಗಿ ಕಂಪನಿಯ ಉದ್ಯೋಗಿಯ ಸೊಕ್ಕನ್ನ ಕನ್ನಡಿಗರು ಅಡಗಿಸಿದ್ದಾರೆ. 7ನೇ ತಾರೀಕು ಮಧ್ಯಾಹ್ನ ಒಂದು 3 ಗಂಟೆ ಸಮಯದಲ್ಲಿ ವರ್ತೂರ್ ಟು ಸರ್ಜಾಪುರ ಮೇನ್ ರೋಡಲ್ಲಿ ಬರ್ತದ ಪ್ರೆಸ್ಟೀಜ್ ಅಪಾಯಿಂಟ್ಮೆಂಟ್ ಅಲ್ಲಿ ನನಗೆ ಒಂದು ಬಾಡಿಗೆ ಅನ್ಲೋಡ್ ಪಾಯಿಂಟ್ ಇರುತ್ತೆ. ಅಲ್ಲಿಗೆ ನಾನು ಹೋಗ್ತಾ ಇರ್ತೀನಿ. ಕನ್ಫ್ಯೂಸ್ ಆಗುತ್ತೆ ಲೊಕೇಶನ್ನು, ಅಡ್ರೆಸ್ಗಳು ಕೇಳ್ಕೊಂಡು ಸೆಕ್ಯೂರಿಟಿ ಎಲ್ಲ ಹೋಗ್ತೀನಿ. ಇನ್ನೊಬ್ರು ಅಲ್ಲಿ ಅಪಾಯಿಂಟ್ಮೆಂಟಿನ ನಿವಾಸಿ ಆಗಿರ್ತಕ್ಕಂಥವ್ರು ಒಬ್ರು ಬಂದು ನನಗೆ ಹಿಂದೆ ಹಾರನ್ ಹೊಡಿತಾರೆ. ಸುಮಾರು ಸಲ ಹಾರನ್ ಹೊಡಿತಾರೆ ಜೋರಾಗಿ. ಸರ್ ಯಾಕೆ ಅಂತ ಕೇಳ್ತೀನಿ. ಆವಾಗ ಹಂಗೆ ವಾದಗಳಾಗ್ತವೆ. ಲೈವ್ ವಿಡಿಯೋ ಮಾಡ್ಕೊತೀನಿ. ಲೈವ್ ವಿಡಿಯೋ ಮಾಡ್ಬೇಕಾದ್ರೆ ಅವರು ನನಗೂ ನನ್ನ ಭಾಷೆಗೂ, ನನ್ನ ಕನ್ನಡ ಭಾಷೆಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ಅದನ್ನು ತಗೊಂಡೋಗಿ ನಾನು ಠಾಣೆಗೆ, ವರ್ತೂರು ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿರ್ತೀನಿ. ಕೊಟ್ಟಾದ್ಮೇಲೆ ಇವತ್ತು ಅವರು ಕ್ರಮನ ತಗೊಂಡಿರ್ತಾರೆ. ವರ್ತೂರು ರಸ್ತೆಯಲ್ಲಿ ಮಧು ಅನ್ನೋ ಟಾಟಾ ಏಸ್ ಚಾಲಕ 7ನೇ ತಾರೀಕು ಆರ್ಡರ್ ಡೆಲಿವರಿ ಮಾಡುವಾಗ ರೂಟ್ ತಿಳಿಯದೆ ಅಪಾರ್ಟ್ಮೆಂಟ್ ಮುಂದೆ ವಾಹನ ನಿಲ್ಲಿಸಿದ್ದಾರೆ. ಅದೇ ಅಪಾರ್ಟ್ಮೆಂಟ್ ನಿವಾಸಿಯಾಗಿರುವ ಆಂಧ್ರ ಮೂಲದ ರಮೇಶ್ ಕೂಗಾಡಿದ್ದಾನೆ. ಕನ್ನಡದಲ್ಲಿ ಹೇಳಿ ಸರ್, ನಿಮ್ಮ ಭಾಷೆ ಅರ್ಥ ಆಗೋದಿಲ್ಲ ಅಂದಾಗ ಏಕಾಏಕಿ ವಾಹನ ಚಾಲಕ ಮಧು ಹಾಗೂ ಕನ್ನಡಿಗರ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿ ನಿಂದಿಸಿದ್ದಾನೆ. ಇದನ್ನ ಟಾಟಾ ಏಸ್ ವಾಹನ ಚಾಲಕ ಮಧು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದರು. ಬಳಿಕ ಯುವ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಹಲವು ಕನ್ನಡ ಸಂಘಟನೆಗಳು ದರ್ಪ ಮೆರೆದ ಆಸಾಮಿಯ ಸೊಕ್ಕಡಗಿಸಿದ್ದಾರೆ. ವರ್ತೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗ್ತಿದ್ದಂತೆ ಕ್ಷಮೆ ಕೇಳಿದ್ದಾನೆ. ಮಾತಿನ ಬರದಲ್ಲಿ ಕನ್ನಡಿಗರ ಹಾಗೂ ಕನ್ನಡ ಭಾಷೆಗೆ ಅವಮಾನ ಮಾಡಿದ್ದು, ಧಕ್ಕೆ ಉಂಟು ಮಾಡಿದ್ದು, ತಪ್ಪು ಮಾಡಿದ್ದು ಅದರ ವಿಚಾರವಾಗಿ ಇಂದು ಎಲ್ಲರ ಸಮ್ಮುಖದಲ್ಲಿ ಹಾಗೂ ಸಮಸ್ತ ಕನ್ನಡಿಗರಿಗೆ ಕ್ಷಮೆ ಕೇಳುತ್ತಿದ್ದೇನೆ. ತಾಳ್ಮೆ ಕಳೆದುಕೊಂಡು ಕ್ಷುಲ್ಲಕ ಕಾರಣಕ್ಕೆ ನಾಲಗೆ ಹರಿಬಿಟ್ಟಿದ್ದ ವಲಸಿಗನಿಗೆ ಕನ್ನಡ ಸಂಘಟನೆಗಳಿಂದ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಇನ್ಮುಂದೆ ಹೀಗೆ ಮಾಡೋದಿಲ್ಲ ಎಂದು ಕ್ಷಮೆ ಕೇಳಿದ್ದಾನೆ. ಅದೇನೇ ಇರಲಿ, ಕನ್ನಡಿಗರನ್ನ ನಿಂದಿಸಿ ಎಗರಾಡ್ತಿದ್ದ ಆಸಾಮಿಗೆ ಕನ್ನಡಿಗರ ಆತ್ಮಗೌರವ, ಭಾಷಾ ಬದ್ಧತೆಯ ಬಗ್ಗೆ ಅರಿವಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.